ಅತಿಥಿಗಳಾಗಿರ್ತಕ್ಕಂಥ ಶ್ರೀಯುತ ರವಿ ಸರ್ ಕಂಗಳ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಂತ ತಮ್ಮಲ್ಲಿ. ಶರಣು ಹೋಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ, ಶರಣು ಜೀವನವ ಸುಮವೆನಿಪ ಯತ್ನದಲ್ಲಿ, ಶರಣಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ, ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ, ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ. ಡಿವಿಜಿಯವರ ಈ ಅದ್ಭುತ ಸಾಲುಗಳೊಂದಿಗೆ ಇವತ್ತು ನಾವು ನೀವೆಲ್ಲರೂ ಕೂಡ ಒಂದು ಸಂಭ್ರಮದ ಕ್ಷಣಕ್ಕೆ ಸಾಕ್ಷಿಯಾಗಿದ್ದೇವೆ. ಶ್ರೀ ಕರುಣೇಶ್ವರ ಚಾರಿಟೇಬಲ್ ಟ್ರಸ್ಟ್ ಆರ್ ಲಕ್ಕಮ್ಮ KR ಲಕ್ಕಮ್ಮ ಅವರ ಜನ್ಮ ದಿನೋತ್ಸವ ಹಾಗೂ 34ನೇ ಶಾಲಾ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದ ವೇದಿಕೆ ಮೇಲೆ ವಿರಾಜಮಾನರಾದಂಥ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀ DR ಲಕ್ಕಮ್ಮ ಸರ್ ಅವರೇ, ಈ ಒಂದು ಶಾಲಾ ವಾರ್ಷಿಕೋತ್ಸವವನ್ನ ಉದ್ಘಾಟನೆ ನೆರವೇರಿಸಿ ನಿಮ್ಮೆಲ್ಲರಿಗೂ ಕೂಡ ಅಮೂಲ್ಯವಾದ ಈ ಜಿಲ್ಲೆಯ ಕ್ರಿಯಾಶೀಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ರನ್ನನಾಡಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಮಾನ್ಯ ಶ್ರೀ SM ಮುಲ್ಲಾ ಸರ್ ಅವರೇ, ಅತಿಥಿಗಳಾಗಿ ಪಾಲ್ಗೊಂಡಿರುವಂತಹ ವೇದಿಕೆ ಮೇಲೆ ವಿರಾಜಮಾನರಾದಂತಹ ಬಿರಾದಾರ್ ಸರ್ ಅವರೇ, AR ಲಕ್ಕಮ್ಮ ಅವರೇ, ಶ್ರೀಮತಿ SK ಲಕ್ಕಮ್ಮ ಮೇಡಮ್ ಅವರೇ, ಹಾಗೆಯೇ ಇಲ್ಲಿ ನೆರೆದಿರುವಂತಹ ಅಪಾರ ಸಂಖ್ಯೆಯಲ್ಲಿ ನೆರೆದಿರುವಂತಹ ಪಾಲಕರೇ, ಪೋಷಕರೇ, ವಿದ್ಯಾರ್ಥಿಗಳೇ, ಮಾಧ್ಯಮ ಮಿತ್ರರೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂತಹ ಆತ್ಮಜ್ಯೋತಿಗೆ ನನ್ನ ಬಾಗಿದ ತಲೆ ಮುಗಿದ ಕೈಗಳ ಮೂಲಕ ಶರಣು ಶರಣಾರ್ಥಿಗಳು. ಬಹುಶಃ ಕಾವಾನಂದ್ ಅವರ ಒಂದು ಮಾತು ನನಗೆ ಈ ಸಂದರ್ಭದಲ್ಲಿ ನೆನಪಾಗುತ್ತೆ. ಹೆಣೆದ ಹೂಗಳು ಹಲವಾದರೂ ಹಾರ ಒಂದೇ, ಪವಣಿಸಿದ ಮುತ್ತುಗಳು ಹಲವಾದರೂ ದಾರ ಒಂದೇ, ಕಡಲಿನ ಹೆಸರೇನೇ ಇರಲಿ ಕ್ಷಾರ ಒಂದೇ, ಹಸುಗಳ ಬಣ್ಣ ಹಲವಾದರೂ ಕ್ಷೀರ ಒಂದೇ, ಹೊತ್ತುವುದು ಹೆಣ್ಣಾಗಲಿ ಮಣ್ಣಾಗಲಿ ಭಾರ ಒಂದೇ, ಸ್ವತಂತ್ರ ತೀರ ಸಿದ್ದೇಶ್ವರ ನಿನ್ನನ್ನು ಪೂಜಿಸುವ ಭಜಿಸುವ ಯಜಿಸುವ ಪ್ರಾರ್ಥಿಸುವ ರೀತಿ ನೂರಾದರೂ ಉದ್ಧಾರ ಒಂದೇ, ಉದ್ಧಾರ ಒಂದೇ ಎನ್ನುವಂತೆ ಇವತ್ತು ನಾವು ನೀವೆಲ್ಲರೂ ಕೂಡ ಇವತ್ತು ನಮ್ಮ ಮಕ್ಕಳ ಪ್ರತಿಭೆಯನ್ನ ಕಣ್ತುಂಬಿಕೊಂಡು ಅವರ ಒಂದು ಯಶಸ್ವಿ ಪಯಣವನ್ನ ಶುಭವನ್ನ ಕೋರಿ ಅವರ ಭವಿಷ್ಯ ಉಜ್ವಲವಾಗಲೆಂದು ನಾವು ನೀವೆಲ್ಲರೂ ಕೂಡ ಎಷ್ಟು ಪಡಬಾರದ ಕಷ್ಟವನ್ನ ನೋವನ್ನ ಪಡುತ್ತಾ ನಮ್ಮೆಲ್ಲರ ಉದ್ದೇಶ, ಈ ಸಂಸ್ಥೆಯ ಉದ್ದೇಶ, ನಿಮ್ಮೆಲ್ಲರ ಉದ್ದೇಶ ಒಂದೇ, ನಮ್ಮ ಮಕ್ಕಳ ಭವಿಷ್ಯ ಸುಂದರವಾಗಿ ಅರಳಬೇಕು, ಸುಂದರವಾಗಿ ನಿರ್ಮಾಣವಾಗಬೇಕು. ಇದೀಗ ತಾನೇ 4 ವಿದ್ಯಾರ್ಥಿಗಳು ಏನು ಆದರ್ಶ ವಿದ್ಯಾರ್ಥಿಗಳಾದ್ರಲ್ಲ, ಆ ರೀತಿ ಒಂದು ಆದರ್ಶಮಯವಾದಂಥ ಜೀವನವನ್ನ ಕಟ್ಟಿಕೊಳ್ಳಬೇಕು ಎಂಬ ಏಕೈಕ ನಿಲುವಿನಿಂದ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಬಂಧುಗಳೇ. ಬಹುಶಃ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಸಿಗೆ ನೀರೆರೆಯುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಹೇಳ್ತಾರೆ, ಎಳೆಯತರು ದಿನ ದಿನವೂ ಹೊಸ ತಳಿರು ತಳೆವಂತೆ, ತಿಳಿ ನೀರು ಚಿಲುಮೆಯಲ್ಲಿ ನಿಲದುಕ್ಕುವಂತೆ, ಎಳೆಯ ಮಕ್ಕಳಲು ಅಳಿವು ಮೊಳೆತು ಬೆಳೆಯುವುದು ನೋಡ, ಇಳೆಯಳೊಗದೊಂದು ಸೊಗ ಮಂಕುತಿಮ್ಮ ಅಂತ ಹೇಳಿದ್ದಾರೆ. ಅಂದ್ರೆ ಒಂದು ಮನೆ, ಒಂದು ಕುಟುಂಬ ಅನ್ನುವಂಥದ್ದು ಪೂರ್ಣ ಆಗಬೇಕಾದ್ರೆ ಈಗ ತಂದೆ ತಾಯಿಗಳು ತಾವು ಕಂಡಂತ ಕನಸುಗಳು ನನಸಾಗದೇ ಇದ್ದಂತ ಸಂದರ್ಭದಲ್ಲಿ ನಮ್ಮ ಕನಸುಗಳನ್ನ ನನಸು ಮಾಡುವಂತ, ನಾವು ಮಾಡಿರುವಂತ ಅಪೂರ್ಣ ಕೆಲಸವನ್ನ ಪೂರ್ಣಗೊಳಿಸುವಂತ ಒಂದು ಕುಟುಂಬದ ಚೇತನಾ ಶಕ್ತಿ ಅದು ಯಾರಂದ್ರೆ ಆ ಕುಟುಂಬದ ಮಕ್ಕಳು ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಇಂಥ ಮಕ್ಕಳು ಬೆಳೀತಾ 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 ಅವರ ಒಂದು ಜೀವನದಲ್ಲಾಗುವಂಥ ಬದಲಾವಣೆಯನ್ನ ಕಣ್ತುಂಬಿಕೊಳ್ಳುವಂಥ ರಸಮಯ ಕ್ಷಣ ಇದೆಯಲ್ಲ, ಅದು ನಮಗೆ ನಿತ್ಯ ನಿರಂತರವಾಗಿ ಸಿಗ್ತಾ ಇದ್ರೂ ಕೂಡ ಇವತ್ತು ಈ ಒಂದು ವೇದಿಕೆಯ ಮೂಲಕ ಈ ಒಂದು ಶಿಕ್ಷಣ ಸಂಸ್ಥೆ ತಮ್ಮ ಮಕ್ಕಳಲ್ಲಿರುವಂಥ ಅಗಾಧ ಪ್ರತಿಭೆಯನ್ನ ಅನಾವರಣಗೊಳಿಸಲಿಕ್ಕೆ ಇಲ್ಲಿ ವೇದಿಕೆಯನ್ನ ನಿರ್ಮಾಣ ಮಾಡಿದೆ.
ಆ ಮಕ್ಕಳ ಪ್ರತಿಭೆಯನ್ನ ಕಣ್ತುಂಬಿಕೊಂಡು ಸಂಭ್ರಮಿಸುವಂತ ಕ್ಷಣ ಇದೆಯಲ್ಲ, ಈ ಕ್ಷಣ ಇವತ್ತಿನ ಒತ್ತಡದ ಬದುಕಿನಲ್ಲಿ ಎಲ್ಲೋ ಒಂದು ಕಡೆ ಮರೆ ಆಗ್ತಾ ಇದೆ. ಇವತ್ತು ನಮ್ಮ ಮಕ್ಕಳಿಗೆ ನಾವು ಹೆಚ್ಚು ಸಮಯವನ್ನ ನೀಡುವಂತ ವ್ಯವಧಾನ, ಸಮಾಧಾನ ಇವತ್ತು ಬಹಳಷ್ಟು ಪಾಲಕರಲ್ಲಿ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ನಮ್ಮ ಮಕ್ಕಳಿಗೆ ಎಂಥವನ್ನ ಶಿಕ್ಷಣವನ್ನ ಕೊಡಬೇಕು, ಆ ಶಿಕ್ಷಣದಿಂದ ಆ ಮಕ್ಕಳ ಭವಿಷ್ಯ ಹೇಗೆ ಉಜ್ವಲವಾಗತ್ತೆ ಅನ್ನುವಂತ ಹಲವಾರು ಆಸೆ ಆಕಾಂಕ್ಷೆಗಳನ್ನು ಹೊತ್ತಿರುವಂತ ತಂದೆ ತಾಯಿಗಳು ಬಹುಶಃ ಹೆತ್ತವರಿಗೆ ಹೆಗ್ಗನವೇ ಮುದ್ದು ಎನ್ನುವಂತೆ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಗೆಲ್ಲಲೇಬೇಕೆಂಬ ಗೆಜ್ಜೆ ಕಟ್ಟಿಕೊಂಡು ಬಂದು ಇವತ್ತಿನ ಸ್ಪರ್ಧಾ ಲೋಕದಲ್ಲಿ ನನ್ನ ಮಕ್ಕಳು ಎಲ್ಲರಿಗಿಂತಲೂ ಭಿನ್ನವಾಗಿ ಇರಬೇಕು ಅನ್ನುವಂತ ಆಸೆ ಪ್ರತಿಯೊಬ್ಬ ತಂದೆ ತಾಯಿಗೂ ಇರುತ್ತೆ. ಯಾವುದರಲ್ಲಿಯೂ ನನ್ನ ಮಗು ಕಡಿಮೆ ಆಗಬಾರ್ದು. ಆ ರೀತಿಯಲ್ಲಿ ಇನ್ನೊಂದು ಯೋಚನೆ ಮಾಡ್ತಾ ಇದ್ದೀವಿ ನಾವಿವತ್ತು. ನಮ್ಮ ಮಕ್ಕಳಿಗೆ ನಾವು ಪಟ್ಟಂತ ಕಷ್ಟಗಳು ಎಳ್ಳಷ್ಟು ಬಾರದು. ಇವತ್ತು ನಮ್ಮ ಮಕ್ಕಳು ಕೇಳಿದ್ರೆ ಚಂದ್ರನನ್ನೇ ತಂದು ಮಕ್ಕಳಿಗೆ ಒಪ್ಪಿಸುವಂತ ಶಕ್ತಿ ಇವತ್ತು ನಮ್ಮ ಪಾಲಕರು ಹೊಂದಿದ್ದಾರೆ. ಮಕ್ಕಳು ಏನೇ ಕೇಳಿದ್ರು ಕೂಡ ಸುಲಭವಾಗಿ ಅವರಿಗೆ ಸಿಗುವಂತೆ ಮಾಡುವಂಥದ್ದು ಇವತ್ತು ಬಹಳಷ್ಟು ಪಾಲಕರಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ಎಷ್ಟೋ ಪಾಲಕರು ಅನ್ಕೋತಾರೆ ಮಕ್ಕಳನ್ನ ಹೇಗೆ ಬೆಳೆಸಬೇಕು, ಯಾವ ರೀತಿ ಅವರಿಗೆ ಶಿಕ್ಷಣವನ್ನ ಕೊಡಬೇಕು ಅನ್ನುವಂತ ಬಹಳಷ್ಟು ಗೊಂದಲ. ಇನ್ನೂ ಮಗು ಗರ್ಭಾವಸ್ಥೆಯಲ್ಲಿ ಇದ್ದಾಗಲೇನೆ ಇವತ್ತು ದೊಡ್ಡ ನಗರಗಳಲ್ಲಿ ಎಂಥ ಶಿಕ್ಷಣ ಸಂಸ್ಥೆಯಲ್ಲಿ ನನ್ನ ಮಗು ಓದಬೇಕು ಅನ್ನುವಂಥದ್ದನ್ನ ತಂದೆ ತಾಯಿಗಳು ಕನಸು ಕಾಣ್ತಾ ಇದ್ದಾರೆ. ಇನ್ನು ಕೂಸುಟ್ಟುಕಿನ ಮುಂಚೆನೆ ಕುಲಾಯಿ ಹೊಲಿಸ್ತಿದ್ರು ಅಂತ ಹೇಳ್ತಿದ್ರು. ಹಂಗಿಲ್ಲೀಗ ಕೂಸುಂಟುಕಿನ ಮುಂಚೆನೆ ನನ್ನ ಮಗುವಿಗೆ ಎಂಥ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣವನ್ನ ಕೊಡಿಸ್ಬೇಕನ್ನುವಂತ ಇನ್ನೂ ಗರ್ಭಾವಸ್ಥೆಯಲ್ಲಿ ಇದ್ದಾಗಲೇ ಅಡ್ಮಿಷನ್ ನಡೆಯುವಂತ ಕಾಲ ಐತಿ ಇವತ್ತು ಎಲ್ಲರೂ ಏನ್ ತಿಳ್ಕೊಂಡ್ಬಿಟ್ಟಿವಪ್ಪ ಅಂತಂದ್ರೆ ದುಡ್ಡು ಕೊಟ್ರೆ ಶಿಕ್ಷಣ ಸಿಗುತ್ತೆ, ಎಲ್ಲಿ ಹೆಚ್ಚು ದುಡ್ಡನ್ನ ಪಡ್ಕೊಳ್ತಾರೆ ಅಲ್ಲಿ ಚಲೋ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ಅನ್ನುವಂಥ ತಪ್ಪು ಗ್ರಹಿಕೆಯಲ್ಲಿ ಇವತ್ತು ಪಾಲಕರಾದಂಥವರು ನಾವು ನಮ್ಮ ಒಂದು ಮನಸ್ಥಿತಿಯನ್ನು ಬದಲಾಯಿಸಿಕೊಂಡಿದ್ದೀವಿ. ಆದರೆ ನಿಜವಾದಂಥ ಶಿಕ್ಷಣವನ್ನು ಪಡೆದುಕೊಳ್ಳುವಂಥವರು ಆ ಮಕ್ಕಳಲ್ಲಿ ಆಸಕ್ತಿ ಅನ್ನುವಂಥದ್ದು ಹುಟ್ಟಬೇಕು. ಯಾವ ಮಕ್ಕಳಲ್ಲಿ ಆಸಕ್ತಿ ಅನ್ನುವಂಥದ್ದು ಮೊದಲು ಹುಟ್ಟುಕೊಳ್ಳುತ್ತೆ ಆ ಮಗು ಎಲ್ಲಿದ್ರೂ ಕಲಿತೈತಿ, ಎಂಥ ಕ್ಷೇತ್ರದಲ್ಲಿ ಇದ್ರೂ ಕಲಿತೈತಿ. ಅಂದ್ರೆ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು. ಅವಶ್ಯಕತೆಯೇ ಅನ್ವೇಷಣೆಯ ತಾಯಿ ಅಂತೀವಿ. ಅಂದ್ರೆ ಮಗು ಏನು ಕೇಳುತ್ತಲ್ಲ ಕೇಳಿದ ತಕ್ಷಣ ಕೊಡುವಂತ ವ್ಯವಸ್ಥೆ ಇವತ್ತು ನಮ್ಮ ಪಾಲಕರಲ್ಲಿ ಸ್ವಲ್ಪ ಭಿನ್ನವಾಗಬೇಕಾಗಿದೆ. ಮಕ್ಕಳಿಗೆ ಕಷ್ಟನೇ ಕೊಡಬಾರ್ದು, ತೊಂದರೆನೇ ಬರಬಾರ್ದು ಅಂದ್ರೆ ಆ ಮಗುವನ್ನ ಸುಖದ ಸುಪ್ಪತ್ತಿಗೆಯಲ್ಲಿ ನಾವು ಬೆಳೆಸಿದ್ವಿ ಅಂದ್ರೆ ಆ ಮಗುವು ಕಷ್ಟ ಬಂದಾಗ ಗಟ್ಟಿಯಾಗಿ ನಿಲ್ಲೋದು ಯಾವಾಗ? ಇವತ್ತು ನೋಡ್ತಾ ಇದ್ದೀವಿ ಸ್ವಲ್ಪ ತಂದೆ ತಾಯಿಗಳು ಬೈದ್ರು ಅನ್ನುವಂಥ ಕಾರಣಕ್ಕೆ ನಿನ್ನೆ ಪತ್ರಿಕೆಯನ್ನು ಓದ್ತಾ ಇದ್ದೆ. ಮಂಗಳೂರಿನಲ್ಲಿ ನಮ್ಮ ಜಿಲ್ಲೆಯ ಒಬ್ಬ ತಂದೆ ತಾಯಿಗಳು ದುಡಿಲಿಕ್ಕೆ ಹೋಗಿದ್ದಾರೆ. ಏನೋ ತಂದೆ ತಾಯಿ ಬೈದ್ರು ಅನ್ನುವಂಥ ಒಂದು ಬೈಗುಳವನ್ನ ಸಹಿಸಿಕೊಳ್ಳದೆ ಮಗು ಆತ್ಮಹತ್ಯೆಯನ್ನ ದಾರಿಯನ್ನ ತುಳಿತಾ ಇದೆ. ಇವತ್ತು ಎಷ್ಟೋ ಮಕ್ಕಳಿಗೆ ನಾವು ಏನಾದ್ರೂ ಇವತ್ತು ಬೈಯೋಂಗಿಲ್ಲ, ಬಡಿಯೋಂಗಿಲ್ಲ, ಬೆದರ್ಸೋಂಗಿಲ್ಲ. ಯಾಕೆ ಈ ರೀತಿ ಆಗ್ತಾ ಇದೆಪ್ಪ ಅಂದ್ರೆ ಇವತ್ತು ತಂದೆ ತಾಯಿಗಳು ಮಕ್ಕಳನ್ನು ಬಹಳ ಮುದ್ದಾಗಿ ಬೆಳೆಸ್ತಾ ಇದ್ದಾರೆ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ತಂದೆ ತಾಯಿಗಳು ಒಂದು ಕುಟುಂಬದಲ್ಲಿ 10 ಮಕ್ಕಳು ಇರ್ತಿದ್ರು. ತಾಯಿ ಹಿಂದಿನ ತಾಯಿ ಹೇಳ್ತಿದ್ಲು, ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ ಅಂತ ಹೇಳಿ ಹಾಡಿ ಹೊಗಳ್ತಾ ಇದ್ಲು. ಆದ್ರೆ ಇವತ್ತು ನಮ್ಮ ತಂದೆ ತಾಯಿಗಳಿಗೆ ನಮ್ಮ ಮಕ್ಕಳನ್ನ ಪಾಲನೆ ಪೋಷಣೆ ಮಾಡುವಂತ ವ್ಯವಸ್ಥೆಯಲ್ಲಿ ಅವ್ರಿಗೆ ಒಂದಷ್ಟು ಸಮಯವನ್ನು ಕೊಡಬೇಕು ಅನ್ನುವಂಥದ್ದನ್ನು ಮರಿತಾ ಇದ್ದೀವಿ. ಇವತ್ತು ಮಕ್ಕಳು ಏನು ಕೇಳಿದ ತಕ್ಷಣ ಕೊಡಿಸ್ಬಿಡ್ತೀವಿ. ಅವ್ರು ಚಾಕ್ಲೇಟ್ ಅಂದ ತಕ್ಷಣ ಚಾಕ್ಲೇಟು, ಸೈಕಲ್ ಅಂದ ತಕ್ಷಣ ಸೈಕಲ್ಲು, ಅವ್ರು ಏನು ಕೇಳ್ತಾರೆ ಇನ್ನೂ ಅವ್ರ ಬಾಯಲ್ಲಿ ಇರ್ತೈತಿ ಆಗಲೇ ನಾವು ಕೊಡಕತ್ತೀವಿ. ಈ ರೀತಿ ಆಗೋದ್ರಿಂದ ಏನಾಗ್ತಾ ಇದೆ, ಇವತ್ತು ಬಹಳಷ್ಟು ನಾವು ಮಕ್ಕಳ ಮೇಲೆ ದೂರ್ತಿರ್ತೀವಿ. ಏನು, ನಮ್ಮ ಮಕ್ಕಳು ಬರೀ ಓದೋದಿಲ್ಲ, ಬರೀ ಮೊಬೈಲ್ಗೆ ಅಂಟ್ಕೊಂಡು ಬಿಟ್ಟಾರ ಅಂತ ತಿಳ್ಕೊಂಡು ನಾವು ಏನು ಮಾಡ್ಬೇಕತ್ತೀವಿ, ನಮ್ಮ ಮಕ್ಕಳ ಮೇಲೆ ತಪ್ಪು ಹಾಕಕತ್ತೀವಿ. ಬರೀ ಮೊಬೈಲ್ ಹಿಡ್ಕೊತೀನಿ, ನೀನು ಓದುದಿಲ್ಲ ಅಂತೀವಿ. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ನಮ್ಮ ಮಕ್ಕಳು ಏನಾದರೂ ನನಗೆ ಮೊಬೈಲ್ ಕೊಡಿ ಅಂತ ತಿಳ್ಕೊಂಡು ಎಂದಾದ್ರೂ ಕೇಳಿದ್ವಾ? ಒಮ್ಮೆ ಆಲೋಚನೆ ಮಾಡೋಣ ನಾವೆಲ್ಲರೂ ಕೂಡ. ನಮ್ಮ ಮಕ್ಕಳು ನನಗೆ ಮೊಬೈಲ್ ಕೊಡು ಅಂತ ಎಂದಾದ್ರೂ ಕೇಳಿಲ್ಲ. ನಾವು ಏನು ಮಾಡಕತ್ತೀವಿ, ನಮ್ಮ ಒತ್ತಡದ ಬದುಕಿನಲ್ಲಿ ನಮಗೆ 108 ಕೆಲಸಗಳು, ನಮ್ಮ ಮಕ್ಕಳು ಪಾಲನೆ ಮಾಡೋಕ್ಕೇ ನಮಗೆ ಸಮಯ ಇಲ್ಲ. ಅಂಥದ್ರಲ್ಲಿ ಮಕ್ಕಳು ಹಠ ಹಿಡಿದ್ರೆ, ಅಳಾಕತ್ತಿದ್ರೆ ನಾವೇನು ಮಾಡಕತ್ತೀವಿ, ಅವ್ರನ್ನ ಕುಂದ್ರಸಾಕತ್ತೀವಿ.
ಹೆಂಗೆ ಸುಮ್ ಕುಂದ್ರಸಕತ್ತೀವಿ? ನಮಗೊಂದು ಸುಲಭ ದಾರಿ ಸಿಕ್ಕಿಬಿಟ್ಟತಿ. ಇನ್ನೂ 1 ವರ್ಷ ಇರೋದಿಲ್ಲ ಮಕ್ಕಳಿಗೆ ಕೈಯಾಗ, ಆಗಲೇ ಅವ್ರಿಗೆ ಏನು ಮಾಡ್ತೀವಿ? ಮೊಬೈಲ್ ಕೊಟ್ಟು ಬಿಡ್ತೀವಿ. ಆ ಮಕ್ಕಳು ಇನ್ನೂ 1 ವರ್ಷ ಇರೋದಿಲ್ಲ ಮೊಬೈಲ್ ಕೊಡ್ತೀವಿ, ಆ ಮೊಬೈಲ್ ತಾನೇ ಲಾಕ್ ಓಪನ್ ಮಾಡುತ್ತೆ, ಅದು ತಾನೇ ಏನು ಮಾಡುತ್ತೆ? ಸ್ಕ್ರಾಲ್ ಮಾಡುತ್ತೆ, ಆ್ಯಪ್ಗಳನ್ನು ಓಪನ್ ಮಾಡುತ್ತೆ. ಅದು ನೋಡಿ ನಾವು ಸಂಭ್ರಮ ಪಡ್ತೀವಿ. ಆದರೆ ಒಂದು ಯೋಚನೆ ಮಾಡೋಣ, ಹಿಂದಿನ ಕಾಲದಲ್ಲಿ ಇರುವಂಥ ತಂದೆ ತಾಯಿಗಳು, ನಾವು ನೀವೆಲ್ಲರೂ ಕೂಡ ಯಾವ ರೀತಿ ಬೆಳವಣಿಗೆ ಆಗಿದ್ದೀವಿ ಅನ್ನುವಂಥದ್ದನ್ನು ಒಂದು ಕಡೆ ನೋಡಿದರೆ, ಇವತ್ತಿನ ನಮ್ಮ ಮಕ್ಕಳ ಬೆಳವಣಿಗೆ ಹೇಗೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಆತಂಕ ಆಗತ್ತೆ. ಹಿಂದಿನ ತಾಯಿ ಹೇಳ್ತಿದ್ಲು, ತನ್ನ ಮಕ್ಕಳು ಅಳಾಕತ್ತಿದ್ರೆ, ನೋವುಗಳನ್ನು ಪಡ್ತಾ ಇದ್ರೆ ಆ ತಾಯಿ ಹೇಳ್ತಿದ್ಲು, ನನ್ನ ಮಗು ಅತ್ತು ಕಾಡವನಲ್ಲ, ಮತ್ತ ಬೇಡವನಲ್ಲ, ಮೆತ್ತನ 2 ಕೈ ಮುಟಿಗೆ ಮಾಡಿ ಕೊಟ್ಟರ ಗಪ್ಪು ಚುಪ್ಪು ತಿಂದು ಮಲಗ್ಯಾನ ನನ್ನ ಕಂದ ಅಂತ ತಿಳ್ಕೊಂಡು ಅವತ್ತಿನ ತಾಯಿ ಹಾಡಿ ಹೊಗಳ್ತಾ ಇದ್ರು. ನನ್ನ ಮಗ ಅತ್ತು ಕಾಡವನಲ್ಲ, ಮತ್ತ ಬೇಡವನಲ್ಲ, 1-2 ಕೈ ಮುಟಿಗೆ ಮಾಡಿ ಕೊಟ್ಟನಪ್ಪ ಅಂತಂದ್ರೆ ಅದನ್ನು ತಿಂದು ಸುಮ್ಮನೆ ನಿದ್ರೆ ಮಾಡ್ತಾ ಇದ್ದ ಅಂತ ತಿಳ್ಕೊಂಡು ಎಷ್ಟು ಸಂಭ್ರಮದಿಂದ ತಾಯಿ ಹೇಳ್ತಿದ್ರು. ಮಣಿ ತುಂಬ ಮಕ್ಕಳಿರಲಿ ಅಂತ ತಿಳ್ಕೊಂಡು ಸಂಭ್ರಮ ಪಡ್ತಿದ್ಲು. ಆದರೆ ಇವತ್ತಿನ ತಾಯಂದಿರು ನಮ್ಮ ಮಕ್ಕಳಿಗೆ ಏನು ಕಲಿಸ್ಕೊಟ್ಟಿವಿ ನಾವು ಹೇಳ್ತೀವಿ ಇವತ್ತಿನ ಆಧುನಿಕ ತಾಯಂದಿರು, ಅತ್ತು ಕಾಡವನಲ್ಲ ಮತ್ತ ಬೇಡವನಲ್ಲ, ಅತ್ತು ಕಾಡವನಲ್ಲ ಮತ್ತ ಬೇಡವನಲ್ಲ, ನೆಟ್ಟಿರುವ ಎಂಡ್ರಾಯ್ಡು ಯಾಪಲ್ ಸಟ್ಟು ಕೊಟ್ಟರೆ ಸಾಕು ಗಪ್ಪು ಚುಪ್ಪು ಕುಂತ. ಹೌದಾ? ಗಪ್ಪು ಚುಪ್ಪು ಕುಂತಾನ ನನ್ನ ಕಂದ ಅಂತ ತಿಳ್ಕೊಂಡು ನಾವು ಅವ್ರನ್ನ ಗಪ್ಪನ ಕುಂದ್ರಸಕ್ ಹಚ್ಚಿ ನಮ್ಮ ಕೆಲಸದ ವಿಜಯಲ್ಲಿ ನಾವು ಅದೀವಿ ಅಲ್ವಾ? ನಾವು ಇನ್ನೂ ಸಣ್ಣ ಮಕ್ಕಳಿದ್ದಾಗಲೇ ನಾವು ಏನು ಮಾಡಕತ್ತೀವಿ? ಅವರಿಗೆ ಮೊಬೈಲ್ ಕೊಟ್ಟು ಅವ್ರನ್ನ ದಾರಿ ತಪ್ಪಿಸಂತವ್ರು ನಾವು ಈಗ ಹೇಳಕತ್ತೀವಿ ನಮ್ಮ ಮಕ್ಕಳು ಮೊಬೈಲ್ ದಾಸರಾಗ್ಯಾರ, ಮೊಬೈಲನ್ನು ನೋಡ್ತಾ ಇದ್ದಾರೆ ಅಂತ ತಿಳ್ಕೊಂಡು. ಇಲ್ಲಿ ಯಾರು ತಪ್ಪೈತಿ ಅನ್ನುವಂಥದ್ದನ್ನು ಒಮ್ಮೆ ಆತ್ಮಾವಲೋಕನ ಮಾಡಿಕೊಳ್ಳೋಣ. ತಮ್ಮೆಲ್ಲರಿಗೂ ಒಂದು ಸಣ್ಣ ಚಟುವಟಿಕೆ ಮಾಡ್ತೇನೆ, ದಯವಿಟ್ಟು ಎಲ್ಲರೂ ಕೂಡ ನಾವು ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅನ್ನೋದಕ್ಕೆ ಇದೊಂದು ನಿದರ್ಶನವಾಗತ್ತೆ. ಎಲ್ಲರೂ ನಿಮ್ಮ ಬಲಗೈಯನ್ನು ಮೇಲಕ್ಕೆತ್ತಿ, ಎಲ್ಲರೂ ಕೂಡ ನಿಮ್ಮ ಬಲಗೈಯನ್ನು ಎತ್ತಿ ತೋರ್ಬೆರಳನ್ನು ಮುಂದಕ್ಕೆ ಮಾಡಿ ಮಾಡ್ತಾ ಇರಿ. ಹಾಗೇನೆ ಆ ತೋರ್ಬೆರಳನ್ನು ನೋಡ್ತಾ ಇರಿ. ಸ್ವಲ್ಪ ಅಲ್ಲಾಡ್ಸ್. ನಾ ಹೆಂಗೆ ಹೇಳ್ತೀನಿ ಹಂಗೆ ಮಾಡ್ರಿ ಎಲ್ಲರೂ. ನಾ ಹೆಂಗೆ ಹೇಳ್ತೀನಿ ಹಂಗೆ ಮಾಡ್ರಿ. ಅಲ್ಲಾಡ್ಸ್. ಈ ತೋರ್ಬೆಳನ್ನ ನಿಮ್ಮ ಕೆನ್ನೆ ಮೇಲೆ ಇಟ್ಕೊಳ್ಳಿ. ಬಹಳಷ್ಟು ಜನರನ್ನ ನಾನು ನೋಡ್ತಾ ಇದ್ದೀನಿ, ಕೆನ್ನೆ ಮೇಲೆ ಇಟ್ಕೋರಿ ಅಂದ್ರೆ ಬಹಳ ಮಂದಿ ಗದ್ದದ ಮೇಲೆ ಇಟ್ಕೊಂಡ್ರಿ. ನಾ ಹೇಳಿದ್ದು ಕೆನ್ನೆ ಮೇಲೆ ಇಟ್ಕೊಂತ ಹೇಳಿನಿ, ಬಹಳಷ್ಟು ಜನರು ಗದ್ದದ ಮೇಲೆ ಇಟ್ಕೊಂಡಿರಿ. ಬಹುಶಃ ಇಲ್ಲಿ ಕೆಲವೊಂದಿಷ್ಟು ವಾದ ಇರ್ಬೋದು, ಸರ್ ನೀವು ಹೇಳ್ದಂಗೆ ನಾವು ಕೆನ್ನೆ ಮೇಲೆ ಇಟ್ಕೊಂಡಿವಿ, ನೀವ ನೋಡ್ರಿ ಗದ್ದದ ಮೇಲೆ ಇಟ್ಕೊಂಡಿರಿ ಅಂತ ತಿಳ್ಕೊಂಡು ನನಗೆ ರಿವರ್ಸ್ ಬಾಣ ಬಿಡ್ಬೋದು ಅಲ್ವಾ? ಯಾಕೆ ಹಿಂಗಾಗ್ತಾ ಇದೆ? ನಾ ಹೇಳೋದೊಂದು, ನೀವು ಮಾಡೋದೊಂದು. ನಾವು ಮಕ್ಕಳು ಕಲಿಬೇಕಾದ್ರೆ ನಾವು ಹೇಳಿದ್ದನ್ನ ಕೇಳೋದಿಲ್ಲ, ನಾವು ಮಾಡಿದ್ದನ್ನ ಮಾಡ್ತವೆ. ಅಂದ್ರೆ ಮಕ್ಕಳು ಅನುಕರಣೆಯಿಂದ ಕಲಿತಾರೆ. ಮಕ್ಕಳು ಕಲಿಯುವಂಥದ್ದು ಅಭ್ಯಾಸ. ಎಂತ ಅಭ್ಯಾಸ? ತಂದೆ ತಾಯಿ, ಸಮಾಜ, ಪರಿಸರದಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆಯೋ ಆ ರೀತಿ ಕಲಿತಾರೆ. ನಾವೆಲ್ಲ ಬಾಲ್ಯದಲ್ಲಿ ಕೇಳಿರಿ 2 ಗಿಳಿಗಳ ಕತೆ. ಒಂದು ಕಟುಗನ ಜೊತೆಯಲ್ಲಿ ಬೆಳೆದಿರುವಂತಹ ಗಿಳಿಯ ಒಂದು ವರ್ತನೆ ಹೇಗಿತ್ತು, ಒಬ್ಬ ಆಶ್ರಮದಲ್ಲಿ ಬೆಳೆದಂತಹ ಗಿಳಿಯ ವರ್ತನೆ ಹೇಗಿತ್ತು ಅನ್ನುವಂಥದ್ದನ್ನು ನಾವು ಕಲಿತಿಲ್ವಾ? ಅಂದರೆ ನಮ್ಮ ಮಕ್ಕಳು ನಾವು ಹೇಳಿದಂಗೆ ಕಲಿಯೋದಿಲ್ಲ, ನಾವು ಮಾಡ್ದಂಗೆ ಮಾಡ್ತಾರೆ. ಇವತ್ತು ನಾವು ಮಕ್ಕಳಿಗೆ ಮೊಬೈಲ್ ಹಿಡ್ಕೋಬೇಡ್ರಿ ಅಂತ ತಿಳ್ಕೊಂಡು ನಾವೇನು ಮಾಡಕತ್ತೀವಿ? ಮೊಬೈಲ್ ತಿಕ್ಕೊಂತ ನಾವು ಕುಂತೀವಿ, ಮಕ್ಕಳಿಗೆ ಓದ್ರಿ ಅಂತ ಹೇಳ್ತೀವಿ. ಮಕ್ಕಳು ಓದಲಿಕ್ಕೆ ಸಾಧ್ಯನಾ? ಒಮ್ಮೆ ಆಲೋಚನೆ ಮಾಡೋಣ. ಹಾಗಾಗಿ ಇವತ್ತು ನಮ್ಮ ಮಕ್ಕಳಿಗೆ ನಾವು ಏನು ಹೇಳಬೇಕಾಗ್ಯದಲ್ಲ, ಮೊದಲು ನಾನು ಅನುಪಾಲನೆ ಮಾಡಬೇಕು, ಈ ಸಮಾಜ ಅನುಪಾಲನೆ ಮಾಡಬೇಕು, ಇಲ್ಲಿರುವಂತಹ ಅವರಿಗೆ ವಿದ್ಯೆಯನ್ನು ಧಾರೆ ಇರುವಂಥ ಗುರುವರಿಯರು ಕೂಡ ಅನುಪಾಲನೆ ಮಾಡಬೇಕು ಅನ್ನುವಂಥದ್ದು ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗತ್ತೆ. ಯಾಕೆಂದರೆ ಮಕ್ಕಳು ಅತಿ ಹೆಚ್ಚು ಕಲಿಯೋದು ಅಭ್ಯಾಸದಿಂದ, ಅನುಕರಣೆಯಿಂದ. ಹಾಗಾಗಿ ನಾವು ಅವ್ರಿಗೆ ಒಳ್ಳೆಯದನ್ನು ಕಲಿಸಿದರೆ ಖಂಡಿತವಾಗಲೂ ಒಳ್ಳೆಯದನ್ನೇ.
ಇವತ್ತು ನಾವೆಲ್ಲ ಮಕ್ಕಳಿಗೆ ಇಲ್ಲಿ ಪ್ರತಿಭಾ ಪುರಸ್ಕಾರ, ಕ್ರೀಡಾ ಪುರಸ್ಕಾರವನ್ನು ಕೊಡುವುದರ ಮೂಲಕ ನಾವು ಏನು ಬಿತ್ತಾ ಇದ್ದೀವಿ ಅಂದರೆ ಮಕ್ಕಳಲ್ಲಿ ಒಂದಷ್ಟು ಪ್ರೇರಣೆಯನ್ನು ನೀಡ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆ ಬರೀ ಸುಲಭವಾಗಿ ಕಂಫರ್ಟ್ ಝೋನ್ ಅನ್ನುವಂಥದ್ದಕ್ಕೆ ಅವಕಾಶ ಕೊಡಬೇಡಿ. ದಯವಿಟ್ಟು ಹೇಳ್ತೀನಿ, ನಮ್ಮ ಮಕ್ಕಳಿಗೆ ಕಂಫರ್ಟ್ ಝೋನಲ್ಲಿ ಅವ್ನಿಗೆ ಏನು ಕಷ್ಟ ಬೇಡ, ನೋವು ಬೇಡ, ಒಂದಷ್ಟು ಅವನಿಗೆ ಏನಾಗಲಿ ಸಂಭ್ರಮದಿಂದ ಸಂತೋಷದಿಂದ ಇರಲಿ ಅಂತ ತಿಳ್ಕೊಂಡು ಯಾವತ್ತಿಗೂ ಕೂಡ ನಿರೀಕ್ಷೆ ಮಾಡೋದು ಬೇಡ. ನಮ್ಮ ಮಕ್ಕಳಿಗೆ ಕಾಲ ಕಾಲಕ್ಕೆ ತಕ್ಕಂತೆ ಆತನಿಗೆ ಒಂದಷ್ಟು ನೋವು ಅಂದರೆ ಏನು ಅನ್ನುವಂಥದ್ದನ್ನು ಕೊಡೋಣ. ಯಾಕಂದರೆ ಇವತ್ತು ಮಕ್ಕಳಿಗಾಗಿ ಆಸ್ತಿ ಮಾಡೋದು ಬೇಡ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡೋಣ ಅಂತ ತಿಳ್ಕೊಂಡು ಬಹುತೇಕ ಪಾಲಕರು, ನಿಜವಾಗ್ಲೂ ಎಲ್ಲ ಪಾಲಕರಲ್ಲಿ ಒಂದು ಎಂಥ ಒಂದು ಏನು ಸದ್ಬುದ್ಧಿ ಬಂದಿದೆ ಅಂದರೆ ಪ್ರತಿಯೊಂದು ಮಗುನೂ ಕೂಡ ಕಲಿಲೇಬೇಕು. ಕಲಿಯೋದು ಮಗುವಿನ ಹಕ್ಕು. ಯಾಕೆಂದರೆ ಜ್ಞಾನದಿಂದ ಅಂದರೆ ಶಿಕ್ಷಣದಿಂದ ಜ್ಞಾನ, ಜ್ಞಾನದಿಂದ ಅನುಭವ, ಅನುಭವದಿಂದ ಮಗುವಿನ ಭವಿಷ್ಯ ಶ್ರೀಮಂತಗೊಳ್ಳುತ್ತೆ ಅನ್ನುವಂಥ ಒಂದು ಉದ್ದೇಶ ಎಲ್ಲರಲ್ಲಿಯೂ ಕೂಡ ಬೇರೂರಿದೆ, ಎಲ್ಲರಲ್ಲಿಯೂ ಮನೆ ಮಾಡಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಮಕ್ಕಳಿಗೆ ಯಾವುದೇ ಕಷ್ಟವನ್ನು ಕೊಡದೆ ಸುಲಭವಾಗಿ ಕಲೀಲಿ, ಹಾಗೆ ಏನ ಕಲಿತರೂ ನನ್ನಿಷ್ಟದಂತೆ ಕಲೀಲಿ ಅಂತ ತಿಳ್ಕೊಂಡು ಒತ್ತಡ ಹೇಳಕತ್ತೀವಿ. ಆಗಲೇ ನಮ್ಮ ಮಾನ್ಯ BO ಸಾಹೇಬರು ಅದನ್ನೇ ಹೇಳಿದರು, ಖಂಡಿತವಾಗಲೂ ಮಕ್ಕಳಿಗೆ ನೀವು ಒತ್ತಡವನ್ನು ಹೇರಬೇಡಿ, ಓದ್ರಿ ಅಂತ ಹೇಳಬೇಡಿ. ಆ ಮಕ್ಕಳಲ್ಲಿ ಕಲಿಯುವಂಥ ವಾತಾವರಣವನ್ನು ನಿರ್ಮಾಣ ಮಾಡೋಣ, ಆಸಕ್ತಿಯನ್ನು ಬೆಳೆಸೋಣ. ಆ ಆಸಕ್ತಿ ಹೆಂಗಿರ್ಬೇಕಪ್ಪ ಅಂತಂದ್ರೆ, ಒಂದು ರಾಜಮನೆತನದಲ್ಲಿ ಅಂದರೆ ಒಂದು ಆಶ್ರಮದಲ್ಲಿ ಒಬ್ಬ ವಿದ್ಯಾರ್ಥಿ ನನಗೆ ಶಿಕ್ಷಣವನ್ನು ಕೊಡಿ ಅಂತ ತಿಳ್ಕೊಂಡು ಗುರುವರಿಯರನ್ನು ಕೇಳ್ತಾನೆ. ಕೇಳಿದಂಥ ಸಂದರ್ಭದಲ್ಲಿ ಗುರುಗಳು ಆ ವಿದ್ಯಾರ್ಥಿಗೆ ನಿನಗೆ ಶಿಕ್ಷಣವನ್ನು ಪಡೆಯುವಂಥ ಅರ್ಹತೆ ಇಲ್ಲ, ನಿನಗೆ ಖಂಡಿತ ನಿನಗೆ ವಿದ್ಯೆ ಹತ್ತೋದಿಲ್ಲ, ಹೋಗಿಬಿಡು, ಯಾಕಂದರೆ ನಿನ್ನ ಹತ್ರ ವಿದ್ಯಾರೇಖೆ ಇಲ್ಲ ಅಂತ ತಿಳ್ಕೊಂಡು ಆ ಗುರುಗಳು ಹೇಳಿದಾಗ ಈತ ಯೋಚನೆ ಮಾಡ್ತಾನೆ, ಏನು ನಾನು ಕಲಿಬೇಕಂತ ಭಾಳಷ್ಟು ಆಸೆ ಪಡ್ತಾ ಇದ್ದೀನಿ, ನನಗೇನಿದು ವಿದ್ಯಾರೇಖೆನೇ ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡು ಯೋಚನೆ ಮಾಡಿದಾಗ ಆಗ ಈತ ಆ ಆಶ್ರಮವನ್ನು ಬಿಟ್ಟು ದೂರ ನಡೀತಾನೆ. ಒಂದು ಪ್ರದೇಶಕ್ಕೆ ಹೋಗ್ತಾನೆ, ಅಲ್ಲೊಂದು ಬಾವಿ ಇರುತ್ತೆ. ಆ ಬಾವಿಗೆ ನೀರು ಸೇದಲಿಕ್ಕೆ ಅಂತ ತಿಳ್ಕೊಂಡು ಹೆಣ್ಮಕ್ಕಳು ಮಣ್ಣಿನ ಬಿಂದಿಗೆ ತಗೊಂಡು ಆ ಬಾವಿಗೆ ಬಂದಿರ್ತಾರೆ. ಬಾವಿಗೆ ಬಂದಾಗ ಆ ಬಾವಿಯಲ್ಲಿ ಆ ಮಣ್ಣಿನ ಮಡಿಕೆಯನ್ನು ನೀರು ಅಂದರೆ ಬಾವಿಯನ್ನು ಬಿಟ್ಟು ಹಿಂದಕ್ಕೆಲ್ಲ ನಾವು ಬಾವಿ ನೀರು ಸೇದಿ ತರುವಂಥದ್ದನ್ನು ಪರಿಕಲ್ಪನೆ ಯಾರಿಗೆ ಅನುಭವಿತ ಅದಕ್ಕೆ ಗೊತ್ತಾಗುತ್ತೆ. ಇವತ್ತಿನ ಮಕ್ಕಳಿಗೆ ಆ ಬಾವಿ ನೀರು ಸೇದೋದು ಏನೂ ಗೊತ್ತಿಲ್ಲ. ಆ ಮಣ್ಣಿನ ಮಡಿಕೆಯನ್ನು ತುಂಬಿ ಹಿಂಗಿಡಬೇಕಾದ್ರೆ ಅಲ್ಲೊಂದು ಕಲ್ಲಂತ ಇರ್ತಿತ್ತು, ಕಟ್ಟೆ. ಅಲ್ಲಿ ಏನಾಗಿತ್ತಂದ್ರೆ ಮಣ್ಣಿನ ಮಡಿಕೆ ಇಟ್ಟು ಆ ಭಾಗ ಸವೆದೋಗಿರುತ್ತೆ. ಆವಾಗ ಈ ಮಗು ನೋಡುತ್ತೆ, ನೋಡಿ ಇದು ಯಾಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಮಾಡಿದಾಗ, ಇಲ್ಲ ನಾವು ಮಣ್ಣಿನ ಮಡಿಕೆಯನ್ನು ಪದೇ ಪದೇ ಈ ರೀತಿ ಇಡೋದ್ರಿಂದ ಇಲ್ಲಿ ಏನಾಗಿದೆ, ಆ ಒಂದು ಭಾಗ ಸವೆದು ಹೋಗಿದೆ ಅಂತ ತಿಳ್ಕೊಂಡು ಹೇಳಿದಾಗ ಈತನಿಗೆ ಅಚ್ಚರಿ ಆಗುತ್ತೆ. ಒಂದು ಯಕಶ್ಚಿತ್ತ ಮಣ್ಣಿನ ಮಡಿಕೆ ಸ್ವಲ್ಪ ಕಲ್ಲು ತಾಗಿದ್ರೆ ಒಡೆದೋಗುತ್ತೆ, ಅಂಥದ್ದು ಕಲ್ಲನ್ನು ಸವಿಸುವಂಥ ಶಕ್ತಿ ಅದರಲ್ಲಿ ಐತಂದ್ರೆ ನನಗೆ ಯಾಕೆ ಕಲೀಲಿಕ್ಕೆ ಅರ್ಹತೆ ಇಲ್ಲ, ನಾನು ಯಾಕೆ ಸಾಧನೆ ಮಾಡಬಾರ್ದು ಅನ್ನುವಂಥ ಛಲ ಆ ಮಗುವಿನಲ್ಲಿ ಉತ್ಪತ್ತಿ ಆಗುತ್ತೆ. ಉತ್ಪತ್ತಿ ಆದ ತಕ್ಷಣವೇ ಏನು ಮಾಡ್ತಾನೆ, ಅಲ್ಲೇ ಒಂದು ಚೂಪಾದ ಕಲ್ಲಿರುತ್ತೆ, ತನ್ನ ವಿದ್ಯಾರೇಖೆ ಇಲ್ಲ ಅಂತ ಏನು ಗುರುಗಳು ಹೇಳಿದ್ರಲ್ಲ, ಸೀದಾ ಏನು ಮಾಡ್ತಾನೆ, ಆ ವಿದ್ಯಾರೇಖೆಯ ಮೇಲೆ ಆ ಚೂಪಾದ ಕಲ್ಲಿನಿಂದ ಹಿಂಗೆ ಗೀರು ಹೊಡ್ಕೊಂಡು ರಕ್ತ ಸುರಿತೈತಿ. ಗುರುಗಳ ಹತ್ರ ಓಡೋಡಿ ಹೋಗ್ತಾನೆ, ಗುರುಗಳೇ ನನಗೆ ವಿದ್ಯಾರೇಖೆ ಇಲ್ಲ ಅಂದ್ರಿ, ನೋಡ್ರಿ ನನಗೆ ವಿದ್ಯಾರೇಖೆ ಐತಿ ಅಂತ ತಿಳ್ಕೊಂಡು ತೋರಿಸಿ ನಾನು ಕಲಿತೀನಿ, ಕಲಿಸ್ಕೊಡ್ರಿ ಅಂತ ತಿಳ್ಕೊಂಡು ಹಠ ಬೀಳ್ತಾನೆ. ಆವಾಗ ಆ ಗುರುಗಳಿಗೆ ಏನಾಗುತ್ತೆ, ನಿನಗೆ ಆಸಕ್ತಿ ಬರಲಿ ಅಂತ ತಿಳ್ಕೊಂಡು ನಾನು ಈ ರೀತಿ ಪ್ರಯೋಗ ಮಾಡಿದೆ, ಆದರೆ ನೀನು ನಿಜವಾದಂಥ ವಿದ್ಯೆಯನ್ನು ಪಡಲಿಕ್ಕೆ ಅರ್ಹನಾಗಿದ್ದೀಯ ಅಂತ ಹೇಳಿದಾಗ ಮುಂದೆ ಅದೇ ಮಗು ಸಂಸ್ಕೃತದಲ್ಲಿ ಪಾಣಿನಿ ಅನ್ನುವಂಥ ಒಂದು ದೊಡ್ಡ ಗ್ರಂಥವನ್ನು ಬರೀತಾನೆ, ಆ ಪಾಣಿನಿ ಮಹರ್ಷಿ ಆಗ್ತಾನೆ. ಇದು ಕಲಿಯುವಂಥ ತಾಕತ್ತು. ಮಕ್ಕಳಲ್ಲಿ ಒಂದಷ್ಟು ಕಲಿಯುವ ಆಸಕ್ತಿಯನ್ನು ನಾವೆಲ್ಲರೂ ಕೂಡ ಸೃಷ್ಟಿ ಮಾಡಿದರೆ ಖಂಡಿತವಾಗಲೂ ನಮ್ಮ ಮಕ್ಕಳು ಕಲಿತವೆ. ನಮ್ಮ ಮಕ್ಕಳಿಗೆ ಈಗಲಿಂದನೇ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ನ್ಯಾಯ, ಯಾವುದು ಅನ್ಯಾಯ, ಯಾವುದು ನೀತಿ, ಯಾವುದು ಅನೀತಿ, ಇವೆಲ್ಲವುಗಳ ಅಭೇದ ಕಲ್ಪನೆಯನ್ನು ಮೂಡಿಸಿ ನಮ್ಮ ಮಕ್ಕಳು ಆದರ್ಶಮಯವಾದಂಥ ಜೀವನವನ್ನು ರೂಪಿಸಿಕೊಳ್ಳೋದು. ಜೀವನ ಅಂದರೆ ಕೇವಲ ದುಡ್ಡು ಮಾಡೋದು ಒಂದೇ ಅಲ್ಲ, ನಾವೆಲ್ಲರೂ ಕೂಡ ಸೌಹಾರ್ದತೆಯಿಂದ, ಶಾಂತಿ, ಸುವ್ಯವಸ್ಥೆಯಿಂದ ಒಂದು ಸುಭದ್ರವಾದಂಥ ನಾಡಿನಲ್ಲಿ ನಾವು
ನಾವೆಲ್ಲರೂ ಕೂಡ ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ಅರಳಬೇಕಾದ್ರೆ ಆ ಎಲ್ಲ ಮಕ್ಕಳಿಗೂ ಕೂಡ ನಾವು ಸಂಸ್ಕಾರಯುತವಾದಂಥ ಶಿಕ್ಷಣವನ್ನು ಕೊಡೋದ್ರ ಜೊತೆಗೆ ಇವತ್ತಿನ ಆಧುನಿಕ ಶಿಕ್ಷಣವನ್ನು ನೀಡಿ ಆ ಮಕ್ಕಳ ಭವಿಷ್ಯಕ್ಕೆ ನಾವು ನೀವೆಲ್ಲರೂ ಕೂಡ ಮುನ್ನುಡಿಯನ್ನು ಬರೆಯೋಣ ಅನ್ನುವಂಥ ವಿಚಾರಗಳನ್ನು ತಿಳಿಸಿ ನನ್ನನ್ನು ಈ ಒಂದು ವೇದಿಕೆಗೆ ಆಹ್ವಾನಿಸಿ ಒಂದಷ್ಟು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಂತ ಈ ಸಂಸ್ಥೆಗೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನನ್ನ ಬಾಗಿದ ತಲೆ ಮುಗಿದ ಕೈಗಳ ಮೂಲಕ ಶರಣು ಸಮರ್ಪಣೆ ಅರ್ಪಿಸಿ ನನ್ನ ಎರಡು ಮಾತುಗಳನ್ನು ಹೇಳ್ತಾ ಇದ್ದೀನಿ. ಧನ್ಯವಾದ.